ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901899997 ಮತ್ತು 8861014251. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು, ಯುವಕರ ಆಸಕ್ತರಾಗಿರ್ತಕ್ಕಂಥ ಸಹೋದರ ಪವನ್ ಕಲ್ಯಾಣ್ ರವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರು, ನನ್ನ ಹಿರಿಯ ಸಹೋದರ ಸಮಾನರಾದ ಕೃಷ್ಣಾರೆಡ್ಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಯತೀಶ್ವರ ಅವರೇ, ವೇಣುಗೋಪಾಲ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ಲೋಕಸಭಾ ಸದಸ್ಯರು, ನನ್ನ ಹಿರಿಯ ಸಹೋದರ ಸಮಾನರಾದ ಮಲ್ಲೇಶ್ ಬಾಬು ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಬರೋದು ಕಾರಣಕರ್ತರಾಗಿರ್ತಕ್ಕಂಥ ನವೀನ್ ಕೃಷ್ಣ ಮತ್ತು ಅವರೆಲ್ಲ ಸಂಘಟಕ ಸಹೋದರ ಸಹೋದರಿಯರೇ, ಗೋಪಾಲ್ ಗೌಡ ಸಾಹೇಬರ ಸುಪುತ್ರರೇ, ನನ್ನ ಸನ್ಮಿತ್ರರು, ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನನ್ನ ಕಿರಿಯ ಸಹೋದರ ಸಮಾನರಾಗಿರ್ತಕ್ಕಂಥ ನೂಲಿ ಅವರೇ, ಕೋಲಾರದ ನಮ್ಮ ಮಾಜಿ ಸನ್ಮಾನ್ಯ ವರುಣ್ ಗೌಡ್ರವರೇ, ವೇಣುಗೋಪಾಲ್ ರವರೇ, ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಗೋಪಾಲ್ ಗೌಡ ಸಾಹೇಬರ ಮತ್ತು ಪವನ್ ಕಲ್ಯಾಣ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಬಡವರ ಭರವಸೆಯ ದೀಪವಾಗಿ, ಅಸಮಾನತೆ ವಿರುದ್ಧ ಆಧಾರ ಸ್ತಂಭವಾಗಿ, ಕಾರ್ಮಿಕರ, ರೈತರ, ಸಾಮಾನ್ಯ ಜನರ ಬಾಳಿನ ಆಶಾಕಿರಣವಾಗಿ, ಕಾನೂನು ಪ್ರತಿಭೆಗೊಂದು ನವಯುಗ ಸೃಷ್ಟಿಕರ್ತರಾಗಿ, ಬುದ್ಧಿಶಾಲಿ, ಧೈರ್ಯಶಾಲಿ ನ್ಯಾಯಮೂರ್ತಿಗಳಾಗಿ ಹೊರಹೊಮ್ಮಿರುವ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡ್ರವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ವೈಯಕ್ತಿಕವಾಗಿ ಭಾರತ ಸರ್ಕಾರದ ಪರವಾಗಿ ನಿಮ್ಮೆಲ್ಲರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ದೇಶದ ವ್ಯವಸ್ಥೆಯನ್ನ, ಈ ದೇಶವನ್ನ ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ ನನಗೆ ಭಾರಿ ಆನಂದ ಆಗಿದ್ದು, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಕಿಲ್ಲ, ರಾಜಕಾರಣ ಚುನಾವಣೆಯಲ್ಲಿ ಮಾತ್ರ ಅನ್ನುವುದನ್ನ ನಮ್ಮೆಲ್ಲರಿಗೂ ತಿಳುವಳಿಕೆಯನ್ನು ನೀಡಿ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇತಿಹಾಸವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥವರಲ್ಲಿ ಒಂದು ಕಡೆ ಸನ್ಮಾನ್ಯ ಗೋಪಾಲ್ ಗೌಡ ಸಾಹೇಬರು, ಮತ್ತೊಂದು ಕಡೆ ನಮ್ಮ ಮಿತ್ರ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಭವಿಷ್ಯದ ನಾಯಕರಾದ ಸನ್ಮಾನ್ಯ ಪವನ್ ಕಲ್ಯಾಣ್ ಅವರು, ಈ ಒಂದು ಕ್ಷೇತ್ರದ ಮಾಜಿ ಶಾಸಕರು ನನ್ನ ಸನ್ಮಿತ್ರರಾದ ಕೃಷ್ಣಾರೆಡ್ಡಿ ಅವರು. ಬಂಧುಗಳೇ, ರಾಜಕಾರಣ ಒಂದು ಕಡೆ, ದೇಶದ ವ್ಯವಸ್ಥೆಯನ್ನ ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ ಅವರ ಕಾರ್ಯಕ್ರಮಗಳು ಸಾಕಷ್ಟು ಒತ್ತನ್ನು ನೀಡ್ತಾ ಇದೆ. ಇದಲ್ಲದೆ ಕೋಲಾರ ಜಿಲ್ಲೆ ಬಡತನದ ರೇಖೆಯನ್ನ ಮೆಟ್ಟು ನಿಂತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ನೀರಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಜಿಲ್ಲೆಯಿಂದ ಬಂದಂತ ಗೋಪಾಲ್ ಗೌಡರು ಪ್ರಾಯಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ, ಹಿರಿಯರಾಗಿದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ
ಹೇಳಬೇಕಾದರೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ನಾನು ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿದ್ದೇನೆ. ವಿಶೇಷವಾಗಿ ಕೋಲಾರ ಜಿಲ್ಲೆಯಂತ 16 ಜಿಲ್ಲೆಗಳಿಗೆ ನೀರನ್ನು ಯಾವ ರೀತಿ ಕೊಡಬೇಕು, ಈ ನೀರಿನ ವ್ಯವಸ್ಥೆಯನ್ನು ಎಲ್ಲಿ ತರಬೇಕು, ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಫ್ಲೋರೈಡ್ ವಾಟರ್ ಅನ್ನ ಎಲ್ಲ ಒಂದ್ ಕಡೆ ಜನರಿಗೆ ಮಾರಕ ಅನ್ನೋದನ್ನ ರಾಷ್ಟ್ರಕ್ಕೆ ವಿಶ್ವಕ್ಕೆ ಪರಿಚಯ ಮಾಡಿ ಪ್ರಾಯಶಃ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಅದಕ್ಕೋಸ್ಕರವಾಗಿ ಮೀಸಲಿಟ್ಟು ಇಡೀ ಇಂದು ಭಾರತ ಸರ್ಕಾರದಲ್ಲಿ ಜಲಶಕ್ತಿಯನ್ನ ತಂದು ಇಲಾಖೆಯನ್ನು ತಂದು ಕರ್ನಾಟಕಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ನೀಡ್ತಾ ಇರ್ತಕ್ಕಂಥದಕ್ಕೆ ಕಾರ್ಯಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಇವತ್ತು ನೀರಾವರಿ ಹೋರಾಟ ಸಮಿತಿಯವರು ಇರ್ಬೋದು, ನನ್ನ ಮಿತ್ರರಾದ ಮಲೇಶ್ ಬಾಬು ಅವರು ಇರ್ಬೋದು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು, ನಮ್ಮ ಸನ್ಮಿತ್ರರಾದ ಕೃಷ್ಣಾರೆಡ್ಡಿ ಅವರ ಶ್ರಮವೂ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಏನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಹೋರಾಟ ಸಮಿತಿಯ ಬಹುತೇಕ ಸನ್ಮಿತ್ರರು ನಾಯಕರುಗಳು ಇಲ್ಲಿದ್ದಾರೆ, ನುರಿತ ವೈದ್ಯರುಗಳು, ನುರಿತ ನ್ಯಾಯವಾದಿಗಳು ಇಲ್ಲಿದ್ದಾರೆ. ಕೋಲಾರ ಜಿಲ್ಲೆ ಕರ್ನಾಟಕದ ಒಂದು ಪ್ರತಿಷ್ಠಿತ ಜಿಲ್ಲೆ. ಕೋಲಾರದ ಮಣ್ಣಿನ ಗುಣ ಈ ದೇಶ ವ್ಯಾಪ್ತಿಯಲ್ಲಿ ವಿಶ್ವದ ಭೂಪಟದಲ್ಲಿ ಕೋಲಾರವನ್ನ ಪ್ರತಿಷ್ಠಿತಕ್ಕಂಥ ಬಹುತೇಕ ನನ್ನ ಆತ್ಮೀಯರಿದ್ದಾರೆ, ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ, ಬಂಧುಗಳೇ. ಈ ಒಂದು ಅವಿಸ್ಮರಣೀಯವಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ಕಡೆ ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಗೌಡ್ರು, ಮತ್ತೊಂದು ಕಡೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ಡ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಗೋಪಾಲ್ ಗೌಡ್ರವರ ಸಾಧನೆ, ಗೋಪಾಲ್ ಗೌಡ್ರವರು ಈ ದೇಶಕ್ಕೆ ಕೊಟ್ಟಂತ ಕಾನೂನಿನ ಅಡಿಯಲ್ಲಿ ಬಡವನನ್ನ, ಕಡುಬಡವನನ್ನ, ತುಳಿದುಕೊಳ್ಳಲ್ಪಟ್ಟಂತ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿ ಪಶ್ಚಿಮ ಬಂಗಾಳದಂತ ರಾಜ್ಯದಲ್ಲಿ ಕಾನೂನು ಈ ರೀತಿ ಇದೆ, ಬಡವರ ಕಾನೂನು, ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತ ಆದೇಶವನ್ನು ಮಾಡಿದಂತ ಒಬ್ಬ ಮಹಾನಾಯಕ, ಮುತ್ಸದ್ದಿ ನಾಯಕ, ನ್ಯಾಯಮೂರ್ತಿಗಳು ಕರ್ನಾಟಕದವರು ನಮ್ಮವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನಗಳು ಸಾಕಷ್ಟಿವೆ. ಗೋಪಾಲ್ ಗೌಡ್ರವರ ದೂರದೃಷ್ಟಿಯ ಚಿಂತನೆ, ಗೋಪಾಲ್ ಗೌಡ್ರು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಬಡತನವನ್ನ ಆ ಬಡತನದ ಕುಟುಂಬದಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅವರ ಸಂದೇಶಗಳು ನಮಗೆ ಇವತ್ತು ಕೂಡ ಒಂದು ರೀತಿ ಹೆಮ್ಮೆಯನ್ನ ನೀಡ್ತವೆ ಅನ್ನೋ ಮಾತನ್ನು ಹೇಳಿ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ವ್ಯವಸ್ಥೆಯನ್ನ ಬಲಪಡಿಸತಕ್ಕಂಥಕ್ಕೋಸ್ಕರವಾಗಿ, ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥಕ್ಕೋಸ್ಕರವಾಗಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ರವರು ಈ ದೇಶದ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳಿ ಕೊನೆಯಲ್ಲಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಯ್ತದೆ ಗೋಪಾಲ್ ಗೌಡ್ರ ಬಗ್ಗೆ. ಅಪ್ಪ ಒಂದು ನಿಮಿಷ ಬಿಡ ಪ್ಲೀಸ್, ಒಂದು ನಿಮಿಷ ರೀ. ಗೋಪಾಲ್ ಗೌಡ್ರವರು ನ್ಯಾಯಮೂರ್ತಿಗಳಾಗಿ ಸಮಾಜಕ್ಕೆ ನೀಡಿದ ಕೊಡುಗೆ, ಸಾಮಾನ್ಯ ಜನರಿಗೆ ಅವರು ಕೋರಿದ ಪ್ರೀತಿ, ರೈತರ ಮೇಲಿನ ಕಾಳಜಿ, ಕಾರ್ಮಿಕ ಮೇಲಿನ ದುಗುಡ, ಅವರ ಧೈರ್ಯ, ಇವೆಲ್ಲವೂ ಕೂಡ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರ ಒಬ್ಬರಿಗೆ ಸಲ್ಲುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ